ನಾವಿವತ್ತು ಸಂತೋಷ್ ಥಿಯೇಟರ್ ಹತ್ರ ಇದ್ದೀವಿ. ಇಲ್ಲಿ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿದೆ. ಈ ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬ ಒಳ್ಳೆ ಅದ್ಭುತವಾದಂತಹ ಪ್ರದರ್ಶನ ಪಡೆಯುತ್ತೆ ಪುಷ್ಪ 2 ಅಂತ ಎಕ್ಸ್ಪೆಕ್ಟೇಷನ್ಸ್ ನಿರೀಕ್ಷೆಗಳು ತುಂಬಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಅದು ಫೇಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಷ್ಟಾಗಿ ಜನ ಥಿಯೇಟರ್ಗೆ ಬರ್ತಾ ಇಲ್ಲ. ನಾವೀಗ ಥಿಯೇಟರ್ ಮುಂದೆನೇ ಇದ್ದೀವಿ, ನೀವು ನೋಡ್ಬೋದು. ಈಗಷ್ಟೇ ಸಿನಿಮಾ ಇಂದ ಹೊರಗಡೆ ಬಂದರು, ಜನ ಎಲ್ಲ ಖಾಲಿ ಆದರೂ ಈಗ ಒಳಗಡೆ ಹೋಗೋದಕ್ಕೆ ಒಂದಷ್ಟು ಜನ ಕಾಯ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೀವು ವಿಜುವಲ್ಸ್ನಲ್ಲಿ ಗಮನಿಸ್ಬೋದು. ಅಷ್ಟಾಗಿ ಜನ ಬರ್ತಾ ಇಲ್ಲ ಪುಷ್ಪ 2 ಸಿನಿಮಾಗೆ. ಪ್ರಾಬಬ್ಲಿ ಕರ್ನಾಟಕಕ್ಕೆ ಪ್ರಮೋಷನ್ಸ್ಗೆ ಅಲ್ಲು ಅರ್ಜುನ್ ಹಾಗೆ ರಶ್ಮಿಕಾ ಮಂದಣ್ಣ ಬಂದಿಲ್ಲ ಅಂತ ಹೇಳಿ ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಈಗ 500 ಸೀಟ್ ಇತ್ತು ಅಂತಂದರೆ ಬರೀ 150 250 ಸೀಟ್ಗಳು ಅಷ್ಟೇ ಫಿಲಪ್ ಆಗ್ತಾ ಇರೋದು ಕೂಡ ನಾವಿಲ್ಲಿ ಪಡೆದಿರುವಂತಹ ಮಾಹಿತಿ. ನೀವು ನೋಡ್ಬೋದು ಅಷ್ಟಾಗಿ ಜನ ಬರ್ತಾ ಇಲ್ಲ. ಈ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಪುಷ್ಪ 1 ತುಂಬ ಅದ್ಭುತವಾಗಿ ಮೂಡಿ ಬಂದಂತಹ ಸಿನಿಮಾ. ಅದ್ರ ಎಕ್ಸ್ಪೆಕ್ಟೇಷನ್ಸ್ ಪುಷ್ಪ 2ಗೂ ಹಾಗೆ ಕ್ಯಾರಿ ಆಗಿತ್ತು. ಎಲ್ಲೋ ಒಂದು ಕಡೆ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ಲದೆ ಇದ್ರೂ ಕೂಡ ಜನ ಬರ್ತಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. ನೀವು ನೋಡ್ಬೋದು ಅಷ್ಟಾಗಿ ಜನ ಇಲ್ಲ. ಒಬ್ಬ ಸ್ಟಾರ್ ನಟ, ಗ್ಲೋಬಲ್ ಸ್ಟಾರ್ ಅಲ್ಲು ಅರ್ಜುನ್ ಅಂತಲೇ ಖ್ಯಾತಿಯಾಗಿದ್ದಾರೆ. ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲು ಅರ್ಜುನ್ ಅಂತಲೂ ಖ್ಯಾತಿಯಾಗಿದ್ದಾರೆ. ಇಂತಹ ಅಲ್ಲು ಅರ್ಜುನ್ ಸಿನಿಮಾಗೆ ಜನ ಕಮ್ಮಿ ಇದ್ದಾರೆ ಅನ್ನೋದು ನಿಜಕ್ಕೂ ಬೇಸರ ಆಗುತ್ತೆ. ಕರ್ನಾಟಕದಲ್ಲಿ 150-250 ಜನ ಅಷ್ಟೇ ಫಿಲಪ್ ಆಗ್ತಿದ್ದಾರೆ ದೊಡ್ಡ ದೊಡ್ಡ ಥಿಯೇಟರ್ಗಳಲ್ಲಿ ಅನ್ನೋದು ಕೂಡ ಒಂಥರ ನಿರೀಕ್ಷೆಗೂ ಮೀರಿದ್ದು ಅಂತಲೇ ಹೇಳ್ಬೋದು. ಸಂತೋಷ್ ಥಿಯೇಟರ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗುವಂತಹ ಈ ಸಂತೋಷ್ ಥಿಯೇಟರ್ನಲ್ಲಿ ಇವತ್ತು ಜನ ಇಲ್ಲ. ಅಲ್ಲು ಅರ್ಜುನ್ ಸಿನಿಮಾಗೆ ಜನ ಇಲ್ಲ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಅದರಲ್ಲೂ ಪುಷ್ಪ 2 ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಟಿದ್ದಂತಹ ಸಿನಿಮಾ ಈಗ ಎಲ್ಲೋ ಆ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡೋದಕ್ಕೆ ಅಲ್ಲು ಅರ್ಜುನ್ ಹಾಗೆ ರಶ್ಮಿಕಾ ಮಂದಣ್ಣ ಕೈಯಲ್ಲಿ ಆಗಲಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಹೋಗುತ್ತೆ. ಕರ್ನಾಟಕಕ್ಕೆ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ್ಣ ಇಬ್ಬರು ಪ್ರಮೋಷನ್ ವೇಳೆ ಬಂದಿದ್ದರೆ ಇವತ್ತು ಅವರ ಸಿನಿಮಾ ನೆಕ್ಸ್ಟ್ ಲೆವೆಲಲ್ಲಿ ತೆರೆ ಕಾಣ್ತಿತ್ತೇನೋ, ಇನ್ನೊಂದಷ್ಟು ಸಂಭ್ರಮ ಇರ್ತಿತ್ತೇನೋ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಹೋಗುತ್ತೆ. ಈಗ ಏನು ಫಸ್ಟ್ ಡೇನೇ ಈ ರೀತಿಯಾದಂತಹ ರೆಸ್ಪಾನ್ಸ್ ಇದೆ, 150-250 ಜನ ಏನು ಥಿಯೇಟರ್ಗೆ ಬರ್ತಾ ಇದ್ದಾರೆ, ಇದು ವೀಕೆಂಡ್ಸಲ್ಲಿ ಜಾಸ್ತಿ ಆಗೋದಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಹೋಗುತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.